a very big and important update from KEA. ವಿಷಯ ಏನು ಹೇಳಿದ್ರೆ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಡೆಸಲಾಗುತ್ತೆ ಅಂತ ನಮ್ಮ ಕೆಎದವರು ಹೇಳಿದ್ದಾರೆ. ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ 2022 ಮತ್ತು ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಯಾವ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್, BSc, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಈ ರೀತಿ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಇರ್ತಾ ಇದ್ರು, ಅವರು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದಂತರ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಇರ್ತಾ ಇದ್ರು, ಅವರು ನೀಟ್ ಎಕ್ಸಾಮ್ ಬರೀತಿದ್ರು. ಅದರ ನಂತರ ಕೆಎದವರು ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಡೆಸಲಾಗತ್ತೆ. ಇದರ ಪ್ರಕಾರ ಯಾವ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದಾರೆ, ನಂತರ ಯಾವ ವಿದ್ಯಾರ್ಥಿಗಳು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದಾರೆ, ಎಲ್ರಿಗೂ ಕೂಡ ಒಂದೇ ಸಲ ಕೌನ್ಸಿಲಿಂಗ್ ಅನ್ನ ನಡೆಸಲಾಗುತ್ತೆ. ಇದನ್ನ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಕರೀತಾರೆ. ಈ ಕಂಬೈನ್ಡ್ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗುತ್ತೆ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿ ಏನಿದೆ, ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಎಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್, BSc, ಅಗ್ರಿಕಲ್ಚರ್, BSc, ನರ್ಸಿಂಗ್, ವೆಟರ್ನರಿ ಈ ರೀತಿ ಯಾವುದೇ ಕೋರ್ಸ್ ಆಗಿರಲಿ, ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಸಲ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಸರಿನಾ? ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟಿಗಳನ್ನ ಆರ್ಡರ್ ಅಲ್ಲಿ ಕೋರ್ಸ್ಗಳನ್ನ, ಅದೇ ರೀತಿ ಇಂಜಿನಿಯರಿಂಗ್ ಅಂದ್ರೆ ಬ್ರಾಂಚ್ಗಳನ್ನ, ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿಯಲ್ಲಿ ಒಂದೇ ಸಲ ಪ್ರಯಾರಿಟಿ ಪ್ರಕಾರ ಆಡ್ ಮಾಡಬೇಕು. ಅದರ ನಂತರ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ಅದರ ನಂತರ ಅಡ್ಮಿಷನ್ ಮಾಡೋದಿದ್ರೆ ಅಡ್ಮಿಷನ್ ಮಾಡಬಹುದು, ಇಲ್ಲದಿದ್ರೆ ಮುಂದಿನ ರೌಂಡ್ಗೆ ಹೋಗ್ಬೋದು. ಈ ರೀತಿ ಫೆಸಿಲಿಟಿ ಇರುತ್ತೆ. ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಈಗ ಹೇಳಿದೆ ಅಲ್ವಾ, KCET ಕೌನ್ಸಿಲಿಂಗ್ ಅಲ್ಲಿ ಇರುವಂತಹ ಕೋರ್ಸ್ಗಳು ಹಾಗೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಇರುವಂತಹ ಕೋರ್ಸ್ಗಳು ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಸಲ ಈ ಒಂದು ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ನಂತರ ಈಗ KCET ಅಥವಾ ಈ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದು ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನೀಟ್ ರಿಸಲ್ಟ್ ಬರಬೇಕು. ನೀಟ್ ರಿಸಲ್ಟ್ ಬಂದ್ಮೇಲೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ವಿದ್ಯಾರ್ಥಿಗಳು ತಮ್ಮ ನೀಟ್ ಮಾರ್ಕ್ಸ್ ಶೀಟ್ ಅಥವಾ ನೀಟ್ ಡೀಟೇಲ್ಸ್ ಏನಿದೆ, ಮಾರ್ಕ್ಸ್ ಡೀಟೇಲ್ಸ್ ಅದನ್ನ ಕೆದಲ್ಲಿ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ ಕೆ ವೆಬ್ಸೈಟ್ ಅಲ್ಲಿ. ಸೊ ಅದರಲ್ಲಿ ಎಂಟ್ರಿ ಮಾಡಬೇಕು. ಅದರ ನಂತರ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನಂತರ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೊಂಡು ಹೋಗಿ ತಿಳಿಸಿ. ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ ಮುಂದಿನ ವಿಷಯಗಳನ್ನ ನಿಮಗೆ ಆದಷ್ಟು ಬೇಗ ತಿಳಿಸ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.